ಗರುಡಗಿರಿ ಹತ್ತಿ ಇಳಿದು ಬಾಣಾವರದಲ್ಲಿ ಕೆಲವೊಂದು ಪ್ಲೇಸ್ಗಳನ್ನ ನೋಡ್ಕೊಂಡು ನಮ್ಮೂರಾದ ಶಿವರಾಂಪುರದ ಕಡೆ ಹೊರಟಿದ್ವಿ. ಹಾದಿಯಲ್ಲಿ ನಾವು ಹೋಗ್ಬೇಕಾದ್ರೆ ಗಂಜಿಗೇರೆಪುರ ಅಂತ ಒಂದು ಊರು ಸಿಕ್ತು. ಇಲ್ಲಿ ಪುರಾತನವಾದ ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯ ನೋಡಲು ಹೊಸದಾಗಿ ಕಂಡರೂ ಇದು ಪುರಾತನವಾದ ದೇವಾಲಯ. ಹೊಸದಾಗಿ ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅಷ್ಟೇ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ದೇವಾಲಯದ ಒಳಗೆ ಒಂದು ಹಳೆಯ ಕಾಲದ ಒಂದು ಹುಣಸೆ ಮರ ಇದೆ. ಈ ಹುಣಸೆ ಮರದಲ್ಲಿ ಶಂಖಚಕ್ರ ಒಡಮೂಡಿದೆ. ಏನಿದು ಪ್ರಕೃತಿ ಸೃಷ್ಟಿಯೋ ಇಲ್ಲ ದೈವಲೀಲೆಯೋ ಗೊತ್ತಿಲ್ಲ. ಹಂಗಾಗಿ ಈ ಹುಣಸೆ ಮರನು ಸೇರಿಸಿ ಇಲ್ಲಿ ದೇವಾಲಯನ ಕಟ್ಟಿದ್ದಾರೆ. ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಆಗಿರೋದ್ರಿಂದ ಏನು ಶಂಖಚಕ್ರ ಒಡಮೂಡಿದೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ರಂಗನಾಥ ಸ್ವಾಮಿ ಅಭಯಾಸ್ತದಲ್ಲಿ ನಿಂತಿರುವ ಭಂಗಿಯಲ್ಲಿ ನಮಗೆ ದರ್ಶನ ನೀಡ್ತಿದ್ದಾರೆ. ಮತ್ತೆ ಇಲ್ಲೇ ಒಂದು ಉತ್ಸವ ಮೂರ್ತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ನೋಡಲು ತಿರುಪತಿ ತಿಮ್ಮಪ್ಪನಂತೆಯೇ ಕಾಣುವ ಈ ರಂಗನಾಥ ಸ್ವಾಮಿಯ ವಿಗ್ರಹ ಕರ್ನಾಟಕದಲ್ಲಿ ಬಹುಶಃ ಅಪರೂಪದ ವಿಗ್ರಹ ಅನ್ಸುತ್ತೆ. ಈ ದೇವಾಲಯದ ಮುಂದೆ ಒಂದು ಪುರಾತನ ಕಾಲದ ತೂಗುಯಾಲದ ಕಂಬಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಈ ತೂಗುಯಾಲೆ ಕಂಬದ ಮೇಲೆ ಒಂದು ಪುರುಷ ವ್ಯಕ್ತಿಯ ಉಬ್ಬು ಶಿಲ್ಪವಿದೆ. ಬಹುಶಃ ಈ ತೂಗುಯಾಲೆಯನ್ನು ರಂಗನಾಥ ಸ್ವಾಮಿಗೆ ಅರ್ಪಿಸಿದ ವ್ಯಕ್ತಿ ಇರಬಹುದು. ಈ ದೇವಾಲಯದ ಮುಂದೆ ಸ್ವಲ್ಪ ದೂರ ನಮ್ಗೊಂದು ರಂಗಮಂಟಪ ಸಿಗುತ್ತದೆ. ರಂಗಮಂಟಪದ ಕಲ್ಲಿನ ಮೇಲೆ ನಮಗೆ ಒಂದು 3-4 ಮಹಿಳೆಯರ ಉಬ್ಬು ಶಿಲ್ಪಗಳು ಕಂಡು ಬರುತ್ತವೆ. ಈ ಉಬ್ಬು ಶಿಲ್ಪಗಳನ್ನು ನಾವು ಗಮನಿಸಿದರೆ ಇಲ್ಲಿ ಭರತನಾಟ್ಯ ಮತ್ತು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದ ಮಹಿಳೆಯರ ಉಬ್ಬು ಶಿಲ್ಪಗಳು ಅಂತ ನಮ್ಗೆ ಅನ್ನಿಸ್ತದೆ. ಅಥವಾ ಕೈ ಮುಗಿದು ನಿಂತಿರುವ ಮಹಿಳೆಯ ಉಬ್ಬು ಶಿಲ್ಪ ಬಹುಶಃ ಈ ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜನ ಹೆಂಡತಿಯೋ ಇರಬಹುದು. ಮತ್ತೊಂದು ಚಾಮರವನ್ನು ಕೈಯಲ್ಲಿ ಹಿಡಿದಿರುವವಳು ಬಹುಶಃ ಅವಳ ಸೇವಕಿ ಇರಬಹುದು. ಒಟ್ಟಾರೆ ಸೇವಕಿಯನ್ನು ಕೂಡ ಇಲ್ಲಿ ಕೆತ್ತಿರುವುದು ಬಹುಶಃ ಇದು ಒಂದು ಅಪರೂಪದ ಶಿಲ್ಪ ಅನ್ಸುತ್ತೆ. ಸಮಯದ ಅಭಾವ ಇರುವುದರಿಂದ ಈ ಊರಿನ ಪೂರ್ತಿ ವಿಡಿಯೋವನ್ನು ನಾವು ಮಾಡೋಕ್ಕಾಗಲಿಲ್ಲ. ಇಲ್ಲಿ ಕೊಲ್ಲಾಪುರದಮ್ಮ, ಭೂತಪ್ಪ, ಇನ್ನೂ ಕೆಲವೊಂದು ದೇವಾಲಯಗಳು ಇದೆವಂತೆ. ಈ ಊರು ಕೂಡ ಒಂದು ಪುರಾತನವಾದ ಊರು. ನಾವು ಮುಂದಿನ ಸಾರಿ ಈ ರೂಟಲ್ಲಿ ಯಾವಾಗಾದರೂ ಓಡಾಡಬೇಕಾದ್ರೆ ಖಂಡಿತವಾಗೂ ಗಂಜಿಗೇಪುರದ ಒಂದು ಪೂರ್ಣ ವಿಡಿಯೋವನ್ನು ಮಾಡ್ತೀವಿ. ನಮ್ಮ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.